ಹಲೋ ನಮಸ್ಕಾರ. ಇವತ್ತು ನಾನು ಮಾಡ್ತಾ ಇರೋದು ಕೊಬ್ಬರಿ ಉಂಡೆ, ಅಂದರೆ ಡ್ರೈ ಫ್ರೂಟ್ಸ್ ಲಾಡು ಅಂತ ಹೇಳ್ತೀವಲ್ಲ ಅದು. ಇದನ್ನು ಹೇಗೆ ಮಾಡೋದು ಅಂದರೆ, ಮೊದಲು ಕೊಬ್ಬರಿಯನ್ನೆಲ್ಲ ಸಣ್ಣಗೆ ಹಚ್ಕೊಂಡು ಅದನ್ನು ನೀಟಾಗಿ ಹುರ್ಕೋಬೇಕು. ಮತ್ತು ಉತ್ತುತ್ತಿ ಎಲ್ಲ ಹೊಡ್ಕೊಂಡು ಅವನ್ನು ನೀಟಾಗಿ ಹುರ್ಕೋಬೇಕು. ಮತ್ತು ಇವಾಗ ಇದು ಬರ್ತದಲ್ಲ ಅಂಟು ಬರ್ತದಲ್ಲ, ಅಂಟನ್ನು ತುಪ್ಪದಲ್ಲಿ ನೀಟಾಗಿ ಕರ್ಕೋಬೇಕು. ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ನ ನೀಟಾಗಿ ಹುರ್ಕೋಬೇಕು. ನೀಟಾಗಿ ಹುರ್ಕೊಂಡು ಅವನ್ನೆಲ್ಲವನ್ನು ಸಪ್ರೇಟಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಯಲ್ಲಿ ನೀಟಾಗಿ ಸಣ್ಣ ಮಾಡಬೇಕು. ನೀಟಾಗಿ ಅಂದರೆ ಒಂದು ಮೀಡಿಯಮಾಗಿ ಸಣ್ಣಾಗಿ ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕಿ ನೋಡಿ, ನಾನು ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದು ನಂತರ ಪೂರ್ತಿ ಸಣ್ಣ ಎಲ್ಲ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಒಂಚೂರು ಬಾಯಲ್ಲಿ ಉದ್ರಾಗಿ ಸಿಕ್ಕಿರ್ಬೇಕು, ಆ ಥರ ಮಿಕ್ಸಿಗೆ ಹಾಕ್ಕೋಬೇಕು. ನಂತರ ಏಲಕ್ಕಿ ಮತ್ತು ಎಲ್ಲ ಲವಂಗ ನಿಮ್ಗೇನು ಬೇಕು ಯಾವುದಾದ್ರೂ, ಇವಾಗ ಇದು ಬರ್ತದಲ್ಲ ಅದು ಜಾಜಿಕಾಯಿ, ಅದನ್ನೆಲ್ಲ ನೀಟಾಗಿ ಸಣ್ಣಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು. ಇದು ಮತ್ತು ಗ್ಯಾಸ್ ಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ. ಅರ್ಧ ಕೆ ಜಿ ಬೆಲ್ಲ ಹಾಕಿದ್ದೀನಿ. ಒಂದು ಅರ್ಧ ಕೆ ಜಿ ಕೊಬ್ಬರಿಗೆ ಅರ್ಧ ಕೆ ಜಿ ಬೆಲ್ಲ. ಅದನ್ನು ಒಂದು ಸ್ವಲ್ಪ ಮುಳುಗಷ್ಟಷ್ಟೇ ನೀರು ಹಾಕಬೇಕು. ನೀರು ಹಾಕಿ ಅದನ್ನು ನೀಟಾಗಿ ಕಲಿಸ್ಬೇಕು. ಅದು ಆಣ ಬರಬೇಕು, ಅಂದರೆ ಪಾಕ ಅಂತ ಹೇಳ್ತೀವಲ್ಲ ಅದು ಬರಬೇಕು. ಈಗ ನೋಡಿ, ನಾನೆಲ್ಲ ಮಿಕ್ಸಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅಂಟು ಮಾತ್ರ ಮಿಕ್ಸಿಗೆ ಹಾಕ್ಕೊಂಡಿಲ್ಲ, ಅಂಟನ್ನು ಹಾಗೆ ಇಟ್ಕೊಂಡಿದ್ದೀನಿ. ಅದನ್ನ ಹಾಗೆ ಸೇರಿಸ್ಬೋದು ಇದರಲ್ಲಿ. ಇದನ್ನು ಈ ನೀಟಾಗೆಲ್ಲ ಕಲಿಸ್ಕೋಬೇಕು. ಎಲ್ಲವಷ್ಟು ಏನೇನು ಡ್ರೈ ಫ್ರೂಟ್ಸು ಮತ್ತು ಡೇಟ್ಸು ಏನೇನು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ ಹುರಿದು ಅವನ್ನೆಲ್ಲ ನೀಟಾಗಿ ಒಂದು ಕಡೆಗೆ ಇಟ್ಕೋಬೇಕು. ಇದು ಬೆಲ್ಲ ನೀಟಾಗಿ ಕುದಿಬೇಕು. ಕುದ್ದು ಆಣ ಬರಬೇಕು. ಅಂದರೆ ಇವಾಗ ಪಾಕ ಅಂತ ಹೇಳ್ತೀವಿ ನೋಡು, ಒಂದು ಎಳೆ ಪಾಕ ಈ ಥರ ಎಲ್ಲ ಹೇಳ್ತೀವಲ್ಲ, ಅದು ಬರಬೇಕು. ಅದು ನಿಂಗೆ ಗೊತ್ತಾಗಬೇಕಂದ್ರೆ ಒಂದು ಪ್ಲೇಟಲ್ಲಿ ನೀರು ಇಟ್ಕೊಂಡು ಅದರಲ್ಲಿ ನೀವು ನೋಡಿ ತಿಳ್ಕೊಬೋದು. ಅದರಲ್ಲಿ ಗಟ್ಟಿಗೆ ಬರಬೇಕದು. ಗಟ್ಟಿಗೆ ಬಂತು ಅಂತಂದರೆ ಅದು ಪಾಕ ರೆಡಿಯಾಗಿದೆ ಅಂತ. ಆಗ ಇಮಿಡಿಯೇಟಾಗಿ ಎಲ್ಲವಷ್ಟು ಆ ಪೌಡ್ರನ್ನೆಲ್ಲ ಮಾಡಿರ್ತೀವಲ್ಲ ಅವನ್ನೆಲ್ಲ ಅದರಲ್ಲಿ ಹಾಕ್ಕೋಬೇಕು. ಆ ಪೌಡರ್ನೆಲ್ಲ ಅದರಲ್ಲಿ ಹಾಕ್ಕೊಂಡು ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಯಾವುದು ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನ ಕಟ್ಕೊತ ಹೋಗಬೇಕು. ನಾನು ಹಿಂಗೆ ಉಂಡೆ ಮಾಡೋದನ್ನು ಸ್ಕಿಪ್ ಆಗಿದೆ, ಅದು ವಿಡಿಯೋ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಮೇ ಬಿ ಅದು ಸ್ಕಿಪ್ ಆಗಿದೆ. ನೋಡಿ, ಚೆನ್ನಾಗಿ ಗಟ್ಟಿಯಾಗಿ ತಳದಲ್ಲಿ ಕುಂದಿರಬೇಕು. ನೀರಲ್ಲಿ ಪ್ಲೇಟ್ ಹಾಕ್ಕೊಂಡಿರ್ತೀವಲ್ಲ ಆವಾಗ ಅದು ಆಣ ಬಂದಿದೆ ಅಂತ ಅರ್ಥ. ಈಸಿಯಾಗಿ ಇದು ಮೆಥಡ್. ಇದು ಈ ಟ್ರಿಕ್ಸ್ ನೀವು ಫಾಲೋ ಮಾಡಿದರೆ ಖಂಡಿತ ನೀವು ಡ್ರೈ ಫ್ರೂಟ್ಸ್ ಉಂಡೆ, ಕೊಬ್ಬರಿ ಉಂಡೆ, ಯಾವುದಾದ್ರೂ ಉಂಡೆಗೆ ಇದು ಆಗ್ತದೆ, ಅಂದರೆ ಯೂಸ್ ಆಗ್ತದೆ. ನೋಡಿ, ಈ ಥರ ಗಟ್ಟಿಗೆ ಕುಂತ್ಕೋಬೇಕು. ನಂತರ ಅದರಲ್ಲಿ ಎಲ್ಲ ಥರದ್ದು ಎಲ್ಲ ಡ್ರೈ ಫ್ರೂಟ್ಸಿಂದು ಪೌಡ್ರೆಲ್ಲ ಇರ್ತದಲ್ಲ, ಕೊಬ್ಬರಿ ಇದು ಮತ್ತು ನಾವು ಏನೇನು ಡ್ರೈ ಫ್ರೂಟ್ಸು ಆ್ಯಡ್ ಮಾಡಿರ್ತೀವಲ್ವ, ಅದರದ್ದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಅದರಲ್ಲಿ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನ ಕಟ್ಕೊತ ಹೋಗಬೇಕು. ನೋಡಿ ಫ್ರೆಂಡ್ಸ್, ಈಗೆಲ್ಲ ಈ ರೀತಿ ಮಾಡ್ತಾಯಿದ್ದೀನಿ. ನಿಮ್ಗೆ ಗೊತ್ತಾಗ್ತದೆ ಅನಿಸ್ತದೆ ನೋಡಿ. ಇದೇ ರೀತಿಯಾಗಿ ಉಂಡೆ ಗಟ್ಟಿಗೆ ಬರಬೇಕಿದ್ದು ಈ ಥರ. ಇದೆಲ್ಲ ಬೆಲ್ಲ ನೀಟಾಗಿ ಅದರಲ್ಲಿ ಕುಂತ್ಕೋಬೇಕು ತಳದಲ್ಲಿ, ಆವಾಗ ಅದು ಆಣ ಬಂದಿದೆ ಅಂತ ಅರ್ಥ. ಇದು ಮೇಯ್ನಾಗಿ ಇದೇ ಮೆಥಡ್. ಇದು ಕರೆಕ್ಟಾಗಿ ಕಲಿತ್ಬಿಟ್ರೆ ನೀವು ಯಾವುದೇ ರೀತಿಯ ಉಂಡೆ, ಶೇಂಗಾ ಉಂಡೆ ಅಥವಾ ಎಳ್ಳುಂಡೆ ಎಲ್ಲದಕ್ಕೂ ಬರುತ್ತೆ. ಈ ಥರದ್ದು ಒಂದು ಆಣ ಮಾಡ್ಕೊಂಡ್ವಿ ಅಂತಂದರೆ, ಆಣ ಮಾಡೋದು ಕಲಿತ್ಬಿಟ್ರೆ, ಪಾಕ ನೀಟಾಗಿ ಮಾಡೋದು ಕಲಿತ್ಬಿಟ್ರೆ ನೀವು ಯಾವುದೇ ಉಂಡೆ ನಾವು ಮಿನಿಮಮ್ ಒಂದು ಮಂತ್ ತನಕ ಇಡ್ಬೋದು. ಇದನ್ನು ನೀಟಾಗಿ ಆಣ ಮಾಡ್ಕೊಂಡ್ವಿ ಅಂತಂದರೆ. ಆಮೇಲೆ ಬಾಣತಿಯರಿಗೆಲ್ಲ, ಇವಾಗ ಮಕ್ಕಳಿಗೆ ಇದೆಲ್ಲ ಚೆನ್ನಾಗಿ, ಅಂದರೆ ಪ್ರೋಟೀನ್ ಲಾಡು ಥರ ಮಾಡ್ಕೊಂಡು ತಿನ್ಬೋದು. ಇದನ್ನು ತಿನ್ನೋದ್ರಿಂದ ಎಲ್ಲರಿಗೂ ಒಳ್ಳೆಯದೇ ಆಗ್ತದೆ. ಮಕ್ಕಳಿಗಂತೂ ಬಹಳ ಒಳ್ಳೆಯದು. ಡೈಲಿ 1-2 ಮಕ್ಕಳಿಗೆ ಕೊಡ್ತಾ ಹೋಗಿ, ಮಕ್ಕಳ ಹೆಲ್ತು ಚೆನ್ನಾಗಾಗ್ತದೆ. ಆಮೇಲೆ ಬ್ಲಡ್ ಇನ್ಕ್ರೀಸ್ ಆಗ್ತದೆ. ಡ್ರೈ ಫ್ರೂಟ್ಸ್ ಯಾವ ತಿನ್ನೋದಿಲ್ಲಲ್ವ ಹುಡುಗರು ಮಕ್ಕಳೆಲ್ಲ, ಅದನ್ನೆಲ್ಲ ಈ ಥರ ಇದರಲ್ಲಿ ಹಾಕಿ ನಾವು ಮಕ್ಕಳಿಗೆ ತಿನ್ನಿಸ್ಬೋದು. ಈ ಥರ ಮಾಡ್ಬೋದು. ಈಗ ನೋಡಿ, ನಾನು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲವಷ್ಟು ಪುಡಿನ ಇದರಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ. ಕೊಬ್ಬರಿದು, ಡೇಟ್ಸು ಮತ್ತು ಡ್ರೈ ಫ್ರೂಟ್ಸು, ಬಾದಾಮ್, ಗೋಡಂಬಿ, ದ್ರಾಕ್ಷಿ, ನಿಮ್ಮ ಕಡೆಗೆ ಏನೇನು ಅವೈಲಬಲ್ ಇದೆ, ಮಖಾನು, ಅವನ್ನೆಲ್ಲ ನೀಟಾಗಿ ಹುರಿದು ಮಿಕ್ಸಿಗೆ ಹಾಕಿಟ್ಕೊಂಡಿದ್ನಲ್ಲ ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಆಳ್ವಿ ಅಂತ ಸಿಗ್ತದೆ, ಅದು ಆಳ್ವಿ, ಅದನ್ನು ಹಾಕಬೇಕು, ಅದು ಚೆನ್ನಾಗಿರ್ತದೆ ಆಳ್ವಿ. ಮತ್ತು ಇವಾಗ ಇದು ಚಿಯಾ ಸೀಡ್ಸು, ಆಮೇಲೆ ಈ ಪಂಪ್ಕಿನ್ ಸೀಡ್ಸು,
ಆಮೇಲೆ ಇದು ಸನ್ಫ್ಲವರ್ ಸೀಡ್ಸು, ನಿಮ್ಗೆ ಯಾವ್ಯಾವ ಸೀಡ್ಸ್ ಅವೈಲಬಲ್ ಇದೆ ಅವೆಲ್ಲ ಸೀಡ್ಸನ್ನು ಅದರಲ್ಲಿ ಹಾಕಿ ನಂತರ ಉಂಡೆಗಳನ್ನ ನೀಟಾಗಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಮೀಡಿಯಮ್ ಸೈಜ್ ಕಟ್ಕೊಂಡ್ರೆ ಸಾಕು. ಪೂರ ದೊಡ್ಡ ಅಂದರೆ ತಿನ್ನೋದಿಲ್ಲ ಮಕ್ಕಳು, ಅದಕ್ಕೋಸ್ಕರ ಈ ಸೈಜ್ ಕಟ್ಕೊಂಡು ಮಾಡ್ಕೊಂಡು ತಿನ್ನಿ.